ಹಾಯ್ ಹಲೋ ನಮಸ್ತೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಮ್ಮ ಅಜ್ಜಿ ಮನೆ ಉಪ್ಪೂರಿನಲ್ಲಿ ತಂಬೀಲ, ಭೂತ, ಜಕ್ಕಣಿ ಅಂತ ಹೇಳ್ತಾರೆ ನಮ್ಮ ಕಡೆ, ಕುಂದಾಪುರ ತುಳುನಾಡಿನಲ್ಲಿ. ಇವತ್ತಿನ ನಮ್ಮ ಸಂಸಾರದ ಭೂತ, ಜಕ್ಕಣಿ, ತಂಬೀಲದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಭೂತದ ಮನೆಗೆ ಬಂದು ಚಹಾ ಕುಡಿತಿದ್ದೇನೆ. ಹಾಯ್ ಹಾಯ್, ನಮ್ಮ ಪ್ರಸನ್ನರಿಗೆ ಸಪೋರ್ಟ್ ಮಾಡಿ ಅಲ್ಲ. ಭೂತಕೋಲ ಉಂಟು. ನಾನು ಹನಿಸೈಲಿಯನ್ ಕುಂದಾಪುರ ಅಜ್ಜಿ ಮನೆಗೆ ಬಂದಿದ್ದೇನೆ. ಇಲ್ಲಿ ಭೂತಕೋಲ ಉಂಟು, ಎಲ್ಲ ಭೂತ ಮಾಡ್ತಿದ್ದೇನೆ. ಇಲ್ಲಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗುವ ಕೆಲವೇ ಹೊತ್ತಿನಲ್ಲಿ ಸಾರಾಗಲಿರುವ ಕೋಳಿಗಳು. ಮುಂಗಾರು ಮಳೆ ಗಣೇಶ್ ನೋಡಿದ್ದೀರಾ ನೀವು? ನೋಡಿ, ಮುಂಗಾರು ಮಳೆ ಗಣೇಶ್. ನಮ್ಮ ಮನೆಯ ಸಂಸಾರಸ್ಥ, ಇನ್ನು ಸಂಸಾರ ಇಲ್ಲದ ಪ್ರವೀಣ. ನಾವು ಕೊಟ್ಟಿರೋ ದೇಶ ಇದು. ಇವರು ಸಂಸಾರ ಆಗಿ ಕೂದಲೆಲ್ಲ ಹೋಗಿರುವ ಇವನು ಇನ್ನು ಸಂಸಾರಕ್ಕೆ ಇಳಿಯುವನು. ನಮ್ಮ ಭೂತದ ಮನೆಯ ಅತಿಥಿಗಳು, ಮುಖ್ಯ ಅತಿಥಿ ಆಗಿರುವ ಕುಕ್ಕಲ್ ಸಂಸಾರದ ನಮ್ಮ ಕುಟುಂಬದ ಚೇತು ಮಾಯಿ, ಯೂಟ್ಯೂಬರ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಮಿಂಚುತ್ತಿರುವ ಧನುಶ್ರೀ ಅವರ ತಾಯಿ. ನಮ್ಮ ಕುಟುಂಬದ ಹೊಸ ಸೊಸೆ, ಮುಂದಿನ ನಮ್ಮ ಹೊಸ ಮೆಂಬರ್. ನೋಡಿ, ನಿಮ್ಗೆ ಕನ್ನಡ ಬರುವುದಿಲ್ಲ, ತುಳು ಅಲ್ಲಿ ಹೇಳ್ತಾರೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಹೇಳಬೇಕು. ನಮ್ಮ ಮನೆಯ ಸೊಸೆ. ಹೌ ಇಸ್ ಮೈ ಫ್ಯಾಮಿಲಿ? ನೈಸ್. ಟೆಲ್ ಮಿ. Yeah, they're all well good only. Well good. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಕೊಟ್ಟ ಸಿಂಚನಾಳ ಬರ್ತಡೇ ಇವತ್ತು, ಅವಳಿಗೆ ಒಂದು ವಿಶ್ ಮಾಡೋಣ. ನೀವು ವಿಶ್ ಮಾಡಿ. ಹ್ಯಾಪಿ ಬರ್ಡೇ. ಹೇ ಫ್ರೆಂಡ್ಸ್, ಇವತ್ತು ಸಿಂಚನ ಅವ್ರದ್ದು ಬರ್ತಡೇ ಇದೆ. ಹ್ಯಾಪಿ ಬರ್ಡೇ ಸಿಂಚನ, ಬರ್ತಡೇ ಎಂಜಾಯ್ ಮಾಡಿ. ಯಾರಂತ ಹೇಳಿ ಈ ಕುಂದಾಪುರದಲ್ಲಿ ಸಿಕ್ಕಿದ ಹುಡುಗ ಯಾರು?
ಜುಮಾದಿ ಪಟ್ಟ ಅಂಜನೆ ಮೈಸಂದಾಯ ಮುಸುತ್ತಲೇ ಅಮ್ಮ ಇದ್ದೆ ಇಲ್ಲ ಹೋಯ್ತಾರೆ ಸುಧಾರಣೆ ಮಲ್ತೊಂದು ಏಕಲ್ಲ ಇಡೀ ಸಂಸಾರ ಕೆಟ್ಟೆ ಮಲ್ತು ಕೊರಡು ಅಂಜನೆ ಕೊರನಂಜನ ಆರು ಎಟ್ಟೆ ರೀತಿ ಆರು ಎಟ್ಟೆ ರೀತಿ ಸ್ವೀಕಾರ ಮಲ್ತದೆ ಎಂಕಲ್ಲ ಸಂಸಾರ ಉದ್ಧಾರ ಮಲ್ತು ಕೊಡೆ ಸ್ವಾಮಿ ಯಾವ ಗೆಲ್ಬೇಕು ನಾನು ಕಡೆ ನೋಡು ನಾಟಿಗೆ ಅಯ್ಯೋ ಅಂದ್ರೆ ಕಡೆಗೆ ನಮ್ಮ ದೈವ ನಮ್ಮನ್ನ ಪ್ರಾರ್ಥನೆ ಮಾಡ್ತಾರೆ ಯಾವ್ದು ನಾವು ಈಗ ಬರ್ತಾ ಉಂಟು ಸುಮಾರು ಅರ್ಧ ಹೋಯ್ತು ನಾವು ಅಂತಲ್ಲ ಒಮ್ಮೆ ಬರೋಡ್ಗೆ ಅಣ್ಣ ಒಂದು ಬಿಸಿ ನೀರು ಪಡ್ಕಣ್ಣ ಗೊತ್ತಲ್ಲವಾ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಪೋಲೆ ಪೋಲೆ ಕಡಪಲೆ ನೀವು ಮೂಲೆ ಅಂಕಲ್ ರೆಡಿ ಮಲ್ಪನಿಗಲ್ಲ ಅಂಚ ಬೈತಂಡು ಸುಮಾರು ಇರತ್ತ 500 ಇರತ್ತ ಆಜಡೆ 15 ಇರುವ ಏತ ಡಿಗ್ರಿ ಬೈತಂಡು 14 ಬೈತಂಡು ಕಾರ್ಗೆ ಬೆಚ್ಚ ನೀರ್ಲ ಬೋಂಡು ఆయన ಕಾರ್ ಪಸ್ಬೋದು ಆಯ್ ಬಲ್ತೆ ಬೊಕ ಆನೆ ಮಲ್ಪುರ ಬೆಚ್ಚ ಮಲ್ತಂತ ಬೊಕ ಈ ಪಂಜೋಲ್ಪುರ ಸರಿ ಕೆಲಸ ಅಂತ ಇರ್ತಿದ್ರು ಆನೆ ಮಲ್ಪ ಹೀರೆ ಮಲ್ಪ ಹೀರೋನ್ ಜೊತೆ ಇಟ್ಟು ಗೊತ್ತಾವಜ್ಜಿ ಉದರ ಮಾತ್ರ ಕುಟುಂಬ ಆನ್ ಇತ್ತಿನ ಮಾತ್ರ ಪೂರ ಅವೇ ಹೀರುತ್ತೆ ಭ್ರಮೆ ಭ್ರಮೆ ಮಾತ್ರ ಏರಿ ಹಾ ಆರೇನ ಬಾಡ್ನು ಆರೇನ ಬಾಡ್ನು ಆರೇನ ಬಾಡ್ನು ಅರೆ ಭಯ್ಯ ನಯನ ಮುಲ್ತಲೆ ನಯನ ಅಕ್ಕ ಬಣ್ಣ ನಯನ ಏನ ಲೆಪ್ಪು ನಯನ ಅಂದದ ನಾವು ಯಾವತ್ತಿದ್ರು ಸತ್ಯನಾಶ ಒಂದು ಆರ್ಟಿಸ್ಟ್ ಆರ್ಟಿಸ್ಟ್ ಈ ಸಂಖ್ಯೆಗೆ ಎಲ್ಲರೂ ಅರ್ಥ ಇವರು ನಮ್ಮ ಇಲ್ಲಿನ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಇವರೇ ಅಲ್ಲ ನಮ್ಮ ಬಾಲಕನ ಪೂರ್ಣಿಮಾ ಅವರು ಕೋಳಿ ಚುಪ್ಪಡಿಯಲ್ಲಿ ನಂಬರ್ 1 ಹೇಳಿ ಅವರು ಕೋಳಿ ಚುಪ್ಪಡ ಹೊಚ್ಚಿದ್ರಲ್ಲಿ ನಂಬರ್ ಹಾಗೂ ತಲೆ ನಮ್ಮ ಪ್ರವೀಣರು ಹಾಗೆ ಕೋಳಿ ಚುಪ್ಪಡ ಹೊಚ್ಚಿದ್ರಲ್ಲಿ ನಂಬರ್ 1 ಇವ್ರದ್ದು ಫಸ್ಟ್ ಆಯ್ಕಂತ ಇವ್ರು ಇರ್ತಾರೆ ನಮ್ಮ ಅಕ್ಕ ಮನೆಯಲ್ಲಿ ಚೂರಾಗಿ ಮುಟ್ಟಿದ್ರು ಕ್ಲೀನ್ ಆಗಿ ಮಾಡ್ತಾರೆ ಕೆಲಸ
ಎಂಚನುಂಡು ಮಾರೆ ಹಾಗೆ ಇದು ಒಂದು ಪೀಸ್ ಎಲ್ಲಿಂದ ಬಂದಿದೆ ಎಲ್ಲರೂ ಕೈ ಹಾಕ್ತಾವ ಕುಂದಾಪುರದ 2 ಪೀಸ್ ಲೇಟ್ ಆಗ್ತದೆ. 1 ಗಂಟೆ ಆಯ್ತು ಹಾಗೂ ನಯನ ಅಂತ ಕೋಳಿನೆಲ್ಲ ಚಿಪ್ ಮಾಡಿ ಹುಳಿ ಮಾಡಿದ್ದಾರೆ ಅಂತ ಹೇಳಿ. ಆಗ ಸರೋಜಿನಿ ಎಲ್ಲಿಂದ ಬಂದು ಎಲ್ಲ ಕೋಳಿಗೆ ಭಾರಿ ಪೂರ ಕೋಳಿಗೆ ಭಾರಿ ಆಗ ಇನ್ಫ್ಲೇಷನ್ ಪೂರ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅವ್ರ ಮಡಿಕೇರಿಯಿಂದ ಬಂದು ಕೋಳಿಯನ್ನು ಅದರದ್ದು ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಹಾ, ಅಷ್ಟೇ. ಇದು ತುಂಬಾ ಕಷ್ಟ ಅಲ್ಲ? ಇದು ತುಂಬಾ ಕಷ್ಟ. ಇದು ನೋಡು ಇನ್ನು ಕಪ್ಪು ಉಳಿದಿದಲ್ಲ ಅದರಲ್ಲಿ. ಅದು ಮತ್ತೆ ನೀವು ತೆಗಿಬೇಕು. ನೀವ್ ಏನ್ ಬೇಕಾದ್ರೆ ಕೆಟ್ಟ ಕಾಮೆಂಟ್ ಹಾಕಲ್ರಿ, ನನ್ಗೆ ಏನು ಬೇಜಾರಿಲ್ಲ, ನನಗೆ ಓದಕ್ ಬರಲ್ಲ. ಕೋಳಿ ಮತ್ತೆ ಮಿತ್ತು ಮಾಡ್ಲಿ. ಎಂತ ಮಾಡ್ತಿದ್ರಿ? ಕೋಳಿ ಸುಡ್ತಿದ್ದೇನೆ. ಬನ್ನಿ 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 ಬನ್ನಿ. ಕೋಳಿ ಕ್ಲೀನ್ ಆಗಿದೆ. ಕೆರೆದು ಕೋಳಿಯ ತಲೆಯನ್ನು ಕೆರೆದು ಕೋಳಿ ಅಪ್ಪ ನಿಗಲು ಬಸ್ಸಲ್ಲಿ ಕೋಳಿ ರೋಸ್ಟಿಂಗ್. ನಮ್ಮ ಮನೆಯ ಪ್ರೀತಿಯ ಹುಡುಗ ಪ್ರಶಾಂತ ನೋಡಿ, ಪಚ್ಚು ಈಗ ಕೋಳಿ ಕೊತ್ತಾ ಇದ್ದಾನೆ. ಪಚ್ಚು ಪ್ರೀತಿಯ ಮಗ, ಪ್ರೀತಿಯ ಮಗ, ನಮ್ಮ ಎಲ್ಲರ ಪ್ರೀತಿಯ ಮಗ. ಕತ್ತಿಬಟ್ಟೆ ಇದು ಮಗ ಹನ್ವಿಕ್ ನೋಡಿ, ಈಗ ನಿದ್ದೆ ಕಣ್ಣಲ್ಲಿ ಬಂದಿದ್ದಾನೆ. ನಿದ್ದೆ ಆಯ್ತು ಮಗನೇ? ನಿದ್ದೆ ಮಾಡಿ ಇದ್ಯಾ ಮಾಡು. ಬಾಯ್. ಎಲ್ಲ ಕೋಳಿ ಕ್ಲೀನ್ ಮಾಡಿ ಸುಟ್ಟು ಎಲ್ಲ ಇದಾಗಿ ಈಗ ಕಟ್ ಮಾಡ್ಲಿಕ್ಕೆ ಒಂದು ಬಾಕಿ ಇದೆ ನೋಡಿ. ಸತೀಶ್ ಅಣ್ಣ ಕೋಳಿ ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಜನ ಬೇಕಾದಲ್ಲಿ ಸಂಪರ್ಕಿಸಿ. ಅಪ್ಪ ಮಗ ಇಬ್ರು ಬರ್ತಾರೆ. ಇದು ಚಿಕ್ಕಪ್ಪ ಇದ್ದಾರೆ. ಚಿಕ್ಕಪ್ಪ ಅವರು ವೆರಿ ಫೇಮಸ್. ಒಂದು 50 years ಎಕ್ಸ್ಪೀರಿಯನ್ಸ್ ಕೋಳಿಯಲ್ಲಿ, ಕೋಳಿ ಕಟ್ ಮಾಡೋದ್ರಲ್ಲಿ. ನಮ್ಮ ಬೊಂಬೈ ಹುಡುಗರು ನೋಡಿ ಎಷ್ಟು ಚಂದ ಕೆಲಸ ಮಾಡ್ತಾರೆ. ಯಾರು ಹೇಳ್ಬೇಕಂತಿಲ್ಲ, ಅಷ್ಟು ಕ್ಲೀನಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇವ್ರು ಹೇಳೋತ್ತಿಗೆ ಕೆಲಸ ಮಾಡೋದು ಇವ್ರು. ಡ್ರೈ ತಕ್ಕ ರುಚಿ ಇಟ್ಟದಲ್ಲ. ಕೃಷ್ಣ ಭಾವ ಇಲ್ಲ ಮೊದಲು ಬಂದು
ಸಾಧಾರಣ ತಪ್ಪಿದ್ರೆ ಯಾಕಂದ್ರೆ ಈಗ ಮಿಸಾಲ್ ಬಳಸ್ತೀನಿ ಈಗ ಮಿಸಾಲ್ ಬಳಸ್ತಾ ಆ ಮಿಸಾಲ್ ನಾನು